ಇವಾಗ ಈ ಒಂದು ವಿಷಯ, ಈ ಒಂದು ಘಟನೆ ನಡೆದ ನಂತರ, ಖಮೇನಿಯನ್ನ ಕೊಂದಾಕಿದ ನಂತರ, ಆಸ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಏನಂದ್ರೆ, ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್ ಈಸ್ ಅ ವೈಲೇಷನ್ ಆಫ್ ದಿ ಇಂಟರ್ನ್ಯಾಷನಲ್ ಲಾ ಅಂಡರ್ ಆರ್ಟಿಕಲ್ 51. ಇವ್ರು ಮಾಡಿರೋದು ಬಂದು ಇಟ್ ಇಸ್ ಅ ವೈಲೇಷನ್ ಆಫ್ ದಿ ಇಂಟರ್ನ್ಯಾಷನಲ್ ಲಾ ಅಂತ ಒಂದು ಘೋಷಣೆ ಅವರಿಂದ ಹೋಗಿದ್ರೆ ಮಾತ್ರ, ಅಂದ್ರೆ ಇದನ್ನ ಖಂಡನೆ ಮಾಡಬೇಕಾಗಿತ್ತು ಭಾರತ, ಖಂಡನೆ ಮಾಡಬೇಕಿತ್ತು. ಮಾಡಿದ್ರೆ ಮಾತ್ರ ವಿಶ್ವಗುರು ಎನ್ನುವ ಆ ಸ್ಥಾನಕ್ಕೆ ನಾವು ಮುಂದೆ ಹೋಗಕ್ಕೆ ಒಂದು ಚಾನ್ಸ್ ಸಿಗತ್ತೆ. ಅಂದ್ರೆ ನಾವು ವಿಶ್ವಗುರು ಅಂತ ಹೇಳಿದ್ರೆ ವಿಶ್ವಕ್ಕೆ ಒಂದು ಮಾದರಿ, ವಿಶ್ವಕ್ಕೆ ಒಂದು ಸಿದ್ಧಾಂತವನ್ನು ನಾವು ಕೊಡುವರಾಗಿ ಇರಬೇಕಾಗಿರುತ್ತೆ. ಸೊ ನಾವು ಪ್ರೀತಿ ವಿಶ್ವಾಸವನ್ನು ನಾವು ಪಾಲಿಸುವರಲ್ಲ ಭಾರತ ಬಂದು ಎಲ್ಲರ ಜೊತೆಗೂ ಒಳ್ಳೆ ಸಂಬಂಧವನ್ನು ಬೆಳೆಸಬೇಕಂತ ಇರುವಾಗ, ವೈ ಸ್ಪಾಯ್ಲ್ ದ ರಿಲೇಶನ್ಶಿಪ್ ವಿತ್ ಇರಾನ್? ಇರಾನ್ ಜೊತೆಗೆ ಯಾಕೆ ನಾವು ಆ ಸಂಬಂಧವನ್ನು ನಾವು ಕೆಡ್ಸಕ್ಕೆ ಮುಂದೆ ಬರಬೇಕಾಗಿದೆ? ಸೈಲೆಂಟ್ ಆಗಿದ್ರೆ, ಒಂದು ಕಡೆ ಅನ್ಯಾಯ ನಡೆಯುವಾಗ ಟೇಕಿಂಗ್ ಎ ನ್ಯೂಟ್ರಲ್ ಸ್ಟ್ಯಾಂಡ್, ದಟ್ ಈಸ್ ಟು ಸೈಡ್ ವಿತ್ ದ ಒಪ್ರೆಸರ್ಸ್. ಅಂದ್ರೆ ಯಾರು ಬಂದು ಒಂದು ಅನ್ಯಾಯ ನಡೆಯುವಾಗ ಅವರು ಸೈಲೆಂಟಾಗಿ ಕೂತ್ಬಿಟ್ರೆ ಅದರ ಅರ್ಥ ಏನಂದ್ರೆ ದೌರ್ಜನ್ಯ ಮಾಡೋರ ಜೊತೆಗೆ ಅವ್ರು ಇದ್ದಾರೆ ಅಂತ ಅದರ ಅರ್ಥ ಆಗತ್ತೆ. ಸೊ ಅಲ್ಲಿ ನಾವು ಒಂದು ಯಾವುದು ಸರಿ ಅಂತ ಮಾತಾಡಲೇಬೇಕು. ಇದನ್ನು ನಾನು ಒಬ್ಬ ಮುಸ್ಲಿಂ ಆಗಿ ಮಾತಾಡ್ತಿಲ್ಲ, ಇದನ್ನು ನಾನು ಒಬ್ಬ ಸುನ್ನಿ ಟೀಚರ್ ಆಗಿ, ಉಸ್ತಾದ್ ಆಗಿ ಮಾತಾಡ್ತಿದ್ದಿಲ್ಲ. ಯಾಕಂತ ಹೇಳಿದ್ರೆ ನಾನು ಅಹ್ಲು ಸುನ್ನತ್ ವಲ್ ಜಮಾತು, ನಮಗೂ ಶಿಯಾಗೂ ಎಷ್ಟೋ ಯುದ್ಧಗಳು ನಡೆದಿದ್ವೆ, ಮತ್ತೆ ನಮಗೂ ಅವ್ರಿಗೆ ಎಷ್ಟೋ ಸಿದ್ಧಾಂತದಲ್ಲಿ ಎಷ್ಟೋ ಡಿಫರೆನ್ಸಸ್ ಇದೆ. ಆದರೂ ಕೂಡ ಇವತ್ತಿಗೆ ನಾನು ಯಾವ ಕಾರಣಕ್ಕೋಸ್ಕರ ಇರಾನಿಗೆ ನಾವು ಒಂದು ಕಡೆ ನಾವು ಬಂದು ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇರಾನ್ ಫಾರ್ ಜಸ್ಟಿಸ್ ಅಂತ ಹೇಳುವಾಗ, ಇದನ್ನ ನಾವು ಒಂದು ಮಾದರಿಯಾಗಿ ತಗೊಂಡ್ಬಿಟ್ರೆ, ಅಟ್ಯಾಕ್ ಆನ್ ಇರಾನ್ ಇಸ್ ಫೈನ್ ಅಂತ ಹೇಳ್ಬಿಟ್ರೆ, ನಾಳೆ ದಿವಸ ಅಟ್ಯಾಕ್ ಆನ್ ಸೌದಿ ಅರೇಬಿಯಾನು ಫೈನ್ ಆಗತ್ತೆ. ಆಮೇಲೆ ಅಟ್ಯಾಕ್ ಆನ್ ಎನಿ ಅದರ್ ಕಂಟ್ರಿ ಇವನ್ ಇನ್ ಏಷ್ಯಾ ವಿಲ್ ಬಿಕಮ್ ಫೈನ್. ಎಲ್ಲವನ್ನೂ ನಾವು ಸಮರ್ಥಿಸಿಕೊಳ್ಬೇಕಾಗಿರುತ್ತೆ. ಸೊ ಹಾಗಾಗಿ ಒಂದು ರಾಂಗ್ ಪ್ರಿಸಿಡೆಂಟ್ ಅನ್ನ ಅಲ್ಲೇ ನಾವು ಬಂದು ಅದಕ್ಕೆ ಅಬ್ಜೆಕ್ಟ್ ಮಾಡಬೇಕು. ಅದೇ ಒಂದು ಕಾರಣ ಇದೆ.